ಸೋತರು ಜೈಲಿಗೆ ಹೋದರು ಕುಗ್ಗದ ಗೌಡರ ಹವ. ಪಕ್ಷ ಸಂಘಟನೆಗೆ ಮುಂದಾದ ಜೆಡಿಎಸ್ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಸೋತರು ಜೈಲಿಗೆ ಹೋದ್ರು ಕುಗ್ಗದ ಗೌಡರ ಹವ. ಪಕ್ಷ ಸಂಘಟನೆಗೆ ಮುಂದಾದ ಜೆಡಿಎಸ್ನ ಯುವ ಕಲಿಗಳು ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಅವರಿಗೆ ಸಾಥ್ ಕೊಡಲು ಸೂರಜ್ ರೇವಣ್ಣ ರೆಡಿಯಾಗಿದ್ದಾರೆ. ಮುಂದಿನ ಚುನಾವಣೆಗೆ ನಾಯಕರ ಆಯ್ಕೆಗಳು ಆ ಪ್ರಕ್ರಿಯೆ ಶುರುವಾಗಿದೆ. ಆ ಭಾಗವಾಗಿ ಸಾಕಷ್ಟು ಕ್ಷೇತ್ರಗಳ ಅಧ್ಯಕ್ಷರುಗಳ ನೇಮಕ ಕೂಡ ಆಗಿದೆ. ಜೆಡಿಎಸ್ ಪಕ್ಷಕ್ಕೆ ವೈಯಕ್ತಿಕ ವರ್ಚಸ್ಸು ಇದೆಯಾ ಅಂತ ಕೇಳಿದ್ರೆ ಇತ್ತು, ಈಗಿಲ್ಲ ಅನ್ನುವಂಥ ಉತ್ತರನೇ ಬರೋದು. ಪ್ರಾದೇಶಿಕ ಪಕ್ಷ ಸ್ವಯಂಕೃತ ಅಪರಾಧಗಳೊಂದಿಗೆ ತನ್ನ ವರ್ಚಸ್ಸನ್ನು ಕಳೆದುಕೊಳ್ತಾ ಅಂತ ಕೇಳಿದ್ರೆ ಹೌದು ಅಂತಾನೆ ಉತ್ತರ ಬರೋದು. ಹಾಸನ ಮತ್ತು ಮೈಸೂರು ಭಾಗಗಳಲ್ಲಿ ಒಂದಷ್ಟು ಶಕ್ತಿಯನ್ನು ಕಳೆದುಕೊಂಡಿದ್ದು ತನ್ನ ನಾಯಕರುಗಳ ಸ್ವಯಂಕೃತ ಅಪರಾಧಗಳಿಂದ ಎನ್ನುವಂತಹದ್ದು. ಒಂದು ಕಡೆ ದಳಪತಿಯ ಚಕ್ರವರ್ತಿ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಬಹುದೊಡ್ಡ ಜವಾಬ್ದಾರಿಯನ್ನ ಹೊತ್ತುಕೊಂಡ ನಂತರ ಕೇಂದ್ರದಲ್ಲಿ ಕೇಂದ್ರೀಕೃತರಾಗಿ ಅಲ್ಲೇ ಏಕಾಗ್ರತೆ ಅವರದು ಎಲ್ಲವೂ ಕೂಡ ಮುಗಿತಾ ಇದೆ. ಹಾಗಾಗಿ ರಾಜ್ಯದ ಜೆಡಿಎಸ್ನ ಚಲನವಲನಗಳನ್ನು ಪರೀಕ್ಷೆ ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ರಾಜ್ಯಕ್ಕೊಂದು ಯುವ ನಾಯಕ ಬೇಕು. ಆ ಯುವ ನಾಯಕ ರಾಜ್ಯದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ಚಾಕಚಕ್ಯತೆ ಆತನಲ್ಲಿರಬೇಕು. ಆ ಕ್ವಾಲಿಟಿ, ಆ ಗುಣಮಟ್ಟ ಯಾರಿಗಿದೆ ಅಂತ ನೋಡೋದಾದ್ರೆ ಒಂದಷ್ಟು ನಾಯಕರುಗಳು ಲೀಸ್ಟ್ನಲ್ಲಿ ಬರ್ತಾರೆ. ಆ ನಾಯಕರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡಬಹುದಾ ಅಂತೇಳಿ ಏನಾದರೂ ಚರ್ಚೆಗಿಳಿದ್ರೆ ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳು, ಅತೃಪ್ತಗಳು ಕಾಣಸಿಗ್ತವೆ. ಹೀಗಿರುವಾಗ ಇದೊಂದು ದೊಡ್ಡ ಸವಾಲು. ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಬಲವರ್ಧನೆ ಮಾಡಬೇಕು. ಕುಟುಂಬ ಸದಸ್ಯರುಗಳಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡೋದಕ್ಕಾಗಲ್ಲ, ಅದು ಫ್ಯಾಮಿಲಿ ಪಾಲಿಟಿಕಲ್ ಅಂತ ಬ್ಲೇಮ್ ಮಾಡ್ತಾರೆ ಜನ. ಹೀಗಿದ್ದಾಗ ಸೂಕ್ಷ್ಮ ವಿಚಾರ. ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಅವರಿಗೆ ಸಾಥ್ ಕೊಡಲು ಸೂರಜ್ ರೇವಣ್ಣರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಮುಂದಿನ ಚುನಾವಣೆಗೆ ನಾಯಕರ ಆಯ್ಕೆಯ ಪ್ರಕ್ರಿಯೆ ನಡೆಯುತ್ತೆ. ಸ್ವಂತ ಬಲದಲ್ಲಿ ಪಕ್ಷ ಅಧಿಕಾರಕ್ಕೆ ತರುವಂತಹ ಪ್ಲಾನ್ಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರಂತೆ. ಹಾಗಾದ್ರೆ ಆ ಪ್ಲಾನಿನ ಭಾಗವಾಗಿ ಯಾವ ಯಾವ ಕಾರ್ಯಗಳು ಫೀಲ್ಡಿನಲ್ಲಿ ನಡೀತಾ ಇದೆ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೋಬೇಕು. ಜೆಡಿಎಸ್ ಮುಖಂಡರ ಸಭೆಯಲ್ಲಿ ನಿಖಿಲ್ ಹಾಗೂ ಸೂರಜ್ ರೇವಣ್ಣ ಕಾಣಿಸಿಕೊಂಡಿದ್ದಾರೆ. ಗೌಡರ ಮೊಮ್ಮಕ್ಕಳನ್ನ ನೋಡಿ ಕಾರ್ಯಕರ್ತರು ಖುಷಿಯಾಗಿದ್ದಾರೆ. ವೇದಿಕೆಯಲ್ಲಿ ಸೂರಜ್ ಬಿಟ್ಟು ಕೊಡದ ನಿಖಿಲ್ ಕುಮಾರಸ್ವಾಮಿ ತಮ್ಮನನ್ನ ಹತ್ತಿರಕ್ಕೆ ಕರೆದು ಬಾಂಧವ್ಯ ಹಂಚಿಕೊಂಡಂತಹ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾರಣಾಂತರದಿಂದ ದೂರವಿದ್ದರು. ಆದರೆ ಈಗ ಮತ್ತೆ ಒಂದಾಗಿದ್ದಾರೆ ದೇವೇಗೌಡರ ಮೊಮ್ಮಕ್ಕಳು. ಹಾರ ಹಾಕಿಸಿಕೊಳ್ಳುವಾಗ ಸೂರಜ್ನ ಹತ್ತಿರಕ್ಕೆ ಕರೆದ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಮತ್ತು ಸೂರಜ್ ನಡುವಿನ ಬಾಂಡಿಂಗ್ ನೋಡಿ ಎಲ್ಲರೂ ಖುಷಿಯಾಗಿದ್ದಾರೆ. ಜೆಡಿಎಸ್ ಮುಖಂಡರ ಸಭೆಯಲ್ಲಿ ನಿಖಿಲ್ ಹಾಗೂ ಸೂರಜ್ ರೇವಣ್ಣ ಕಾಣಿಸಿಕೊಂಡಿದ್ದಾರೆ. ಗೌಡರ ಮೊಮ್ಮಕ್ಕಳನ್ನ ನೋಡಿ ಕಾರ್ಯಕರ್ತರು ಖುಷಿಯಾಗಿದ್ದಾರೆ. ಬಹುಶಃ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾ ಇದ್ದಿದ್ದರೆ ಈ ಬಾಂಧವ್ಯ ಇರ್ತಿರ್ಲಿಲ್ವೋ ಗೊತ್ತಿಲ್ಲ. ಯಾವಾಗ ಪೆನ್ ಡ್ರೈವ್ ಪ್ರಕರಣ ಚರ್ಚೆಗೆ ಬಂತು, ಯಾವಾಗ ಕುಮಾರಸ್ವಾಮಿ ಅವರ ಜೊತೆ ಮಾಧ್ಯಮದವರು ಪ್ರಶ್ನೆ ಕೇಳೋದಕ್ಕೂ ಮುಂದಾದರೂ ನನ್ನ ಕುಟುಂಬವೇ ಬೇರೆ, ರೇವಣ್ಣರ ಕುಟುಂಬವೇ ಬೇರೆ, ನಮ್ಮಿಬ್ಬರ ಕುಟುಂಬದ ಮಧ್ಯೆ ಲೇಯರ್ಗಳಿದ್ದಾವೆ, ನಮ್ಮದೊಂದು ಸ್ವತಂತ್ರ ಕುಟುಂಬ, ಅವರದೊಂದು ಸ್ವತಂತ್ರ ಕುಟುಂಬ ಅಂಥೇಳಿ ಆ ಕಳಂಕದಿಂದ ಮುಕ್ತರಾಗೋದಕ್ಕೆ ಕುಮಾರಸ್ವಾಮಿ ಆ ತರಹದ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ
ಕುಮಾರಸ್ವಾಮಿಯ ಮಕ್ಕಳು ಮತ್ತು ರೇವಣ್ಣರ ಮಕ್ಕಳು ಆ ಒಂದು ಹೇಳಿಕೆಗೆ ತದ್ವಿರುದ್ಧವಾಗಿ ರಕ್ತ ಸಂಬಂಧದ ಬಾಂಧವ್ಯವನ್ನು ಮೆರೆದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಗೆ ಆಕ್ಟಿವ್ ಆಗಬೇಕು ಎನ್ನುವಂಥ ಹಂಬಲದೊಂದಿಗೆ ಹೊರಟಾಗ ನಿಖಿಲ್ ಕುಮಾರಸ್ವಾಮಿಗೆ ಸಾಥ್ ಕೊಡೋದಕ್ಕೆ ತೋಟದ ಮನೆ ಪ್ರಕರಣದ ರೂವಾರಿ ಪ್ರಜ್ವಲ್ ಸೂರಜ್ಜು ರೇವಣ್ಣ ನಿಖಿಲ್ ಕುಮಾರಸ್ವಾಮಿಗೆ ಸಾಥ್ ಕೊಡುವಂತಹ ಪ್ರಯತ್ನ ಮಾಡಿರುವಂತಹದ್ದು ನೋಡಿ. ಕುಟುಂಬ ಎನ್ನುವಂತಹದ್ದು ಕಳಂಕ ಬಂದಾಗ ಅಥವಾ ಸುಖವಾಗಿದ್ದಾಗಲೂ ಕೂಡ ಕುಟುಂಬವೇ ಆಗಿರುತ್ತೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣರ ಮಗನ ಮೇಲೆ ಬಂದಂಥ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಸಾಹೇಬ್ರಿ ನೀವೇನು ಹೇಳ್ತೀರಾ ಅಂತ ಕೇಳಿದಾಗ ನಮ್ಮದು ಸ್ವತಂತ್ರ ಕುಟುಂಬ ರೀ, ರೇವಣ್ಣ ಕುಟುಂಬ ಅವರದೇ ಒಂದು ಪ್ರತ್ಯೇಕವಾದಂತಹ ಸ್ವತಂತ್ರ ಕುಟುಂಬ. ಸೊ ಅಲ್ಲಿ ಬರಲಾಗಿರ್ತಕ್ಕಂತಹ ಕಳಂಕಕ್ಕೆ ನಾನು ಉತ್ತರ ಕೊಡಬೇಕಂತೇನೂ ಇಲ್ಲ, ಕಡ್ಡಿ ಮುರಿದ ಹಾಗೆ ಮಾತನಾಡಿದರು. ಅದಾದ ನಂತರ ಚನ್ನಪಟ್ಟಣದ ಬೈ ಎಲೆಕ್ಷನ್ನ ಬಿಸಿ, ಆ ಸಂದರ್ಭದಲ್ಲೂ ಕೂಡ ಎಚ್.ಡಿ. ರೇವಣ್ಣ ಪ್ರಚಾರಕ್ಕೆ ಹೋಗಿ ಬಂದರಾದರೂ ಕೂಡ ಕುಮಾರಸ್ವಾಮಿಯ ರೀತಿಯಲ್ಲಿ ಆಕ್ಟಿವ್ ಆಗೇನಿರಲಿಲ್ಲ. ಸೂರಜ್ ರೇವಣ್ಣರಿಗೆ ಆ ಸಂದರ್ಭ ಜಾಮೀನು ಕೂಡ ಸಿಕ್ಕಿತ್ತು. ಸೂರಜ್ ರೇವಣ್ಣ ಕಾಣಿಸಿಕೊಳ್ಳಲಿಲ್ಲ ಪ್ರಚಾರದ ಅಖಾಡದಲ್ಲಿ. ಯಾಕೆ ಕಾಣಿಸಿಕೊಂಡಿಲ್ಲ ಅನ್ನೋದಕ್ಕೆ ಈಗ ಕಾರಣವನ್ನು ಕೊಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಕಾರಣಾಂತರಗಳಿಂದ ಒಂದು ಸೇರಲು ಆಗಿರಲಿಲ್ಲ. ಈಗ ನಾವು ಸಂಘಟಿತರಾಗಿ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ನಾವು ಸಕ್ರಿಯರಾಗಿದ್ದೀವಿ ಎನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಎಚ್.ಡಿ. ರೇವಣ್ಣರ ಸುಪುತ್ರ ಸೂರಜ್ಜು ರೇವಣ್ಣ ಜೊತೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ಸುಪುತ್ರ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದವರು ನಿಖಿಲ್ ಕುಮಾರಸ್ವಾಮಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಹಾಗಾದರೆ ಇಬ್ಬರು ಸೇರಿ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರಾ? ಜೆಡಿಎಸ್ ಮುಖಂಡರ ಸಭೆಯಲ್ಲಿ ನಿಖಿಲ್ ಹಾಗೂ ಸೂರಜ್ ರೇವಣ್ಣ ಕಾಣಿಸಿಕೊಂಡಿದ್ದಾರೆ. ಗೌಡರ ಮೊಮ್ಮಕ್ಕಳನ್ನು ನೋಡಿ ಕಾರ್ಯಕರ್ತರು ಖುಷಿಯಾಗಿದ್ದಾರೆ. ವೇದಿಕೆಯಲ್ಲಿ ಸೂರಜ್ ಬಿಟ್ಟು ಕೊಡದಂತಹ ನಿಖಿಲ್ ಕುಮಾರಸ್ವಾಮಿ ತಮ್ಮನನ್ನ ಹತ್ತಿರಕ್ಕೆ ಕರೆದು ಬಾಂಧವ್ಯ ಹಂಚಿಕೊಂಡಂತಹ ನಿಖಿಲ್ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾರಣಾಂತರದಿಂದ ದೂರವಿದ್ರು. ಇಲ್ಲಿ ತಮ್ಮ ಎನ್ನುವಂತಹದ್ದು ನಿಖಿಲ್ ಅಲ್ಲ, ತಮ್ಮ ನಿಖಿಲ್ ಆಗ್ತಾರೆ, ಸೂರಜ್ ರೇವಣ್ಣ ಅಣ್ಣ ಆಗ್ತಾರೆ. ಆದರೆ ಈಗ ಮತ್ತೆ ಒಂದಾಗಿದ್ದಾರೆ ದೇವೇಗೌಡರ ಮೊಮ್ಮಕ್ಕಳು. ಹಾರ ಹಾಕಿಸಿಕೊಳ್ಳುವಾಗ ಸೂರಜ್ನ ಹತ್ತಿರಕ್ಕೆ ಕರೆದಂತಹ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಮತ್ತು ಸೂರಜ್ ನಡುವಿನ ಬಾಂಡಿಂಗ್ ನೋಡಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ನೋಡಿ, ಬಾಂಡಿಂಗು ಬಾಂಧವ್ಯ ಇದೆಲ್ಲ ಸರಿನೇ, ಆದರೆ ಅದು ಕುಟುಂಬಕ್ಕೆ ಸೀಮಿತ ಆಗುತ್ತೆ. ರಾಜಕಾರಣ ಅಂತ ಬಂದಾಗ ನಿಮ್ಮ ಮೇಲೆ ಬಂದಿರತಕ್ಕಂತಹ ಕಳಂಕ ಅಥವಾ ಆರೋಪ ಅದು ಎಷ್ಟು ತೀವ್ರತೆಯದ್ದು ಎನ್ನುವಂತಹದ್ದು ಕೌಂಟ್ ಆಗುತ್ತೆ. ಹಾಸನದ ಗಲ್ಲಿಯ ಹೆಣ್ಣು ಮಕ್ಕಳ ಬಾಯಲ್ಲೂ ಕೂಡ, ಹಾಸನದ ಗಲ್ಲಿಯ ಮಹಿಳೆಯರ ಕಿವಿಯಲ್ಲೂ ಕೂಡ, ಹೆಣ್ಣು ಮಕ್ಕಳ ಗಲ್ಲಿಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣರ ಪ್ರಕರಣ ಚರ್ಚೆಯಾಗ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರದಿಂದ ಹಾಸನ ಮತ್ತೆ ಶಾಂತ ಆಗಬೇಕು. ದಳಪತಿಗಳ ಮೇಲಿರ್ತಕ್ಕಂತಹ ಕಳಂಕ ಆರೋಪದ ಬಗ್ಗೆ ಚರ್ಚೆಗಳು ನಿಲ್ಲಬೇಕು. ಹಾಗಾದರೆ ಮತ್ತೆ ದಳಪತಿಗಳ ಕುಟುಂಬ ಪ್ರಚಾರಕ್ಕೆ ಬರಬೇಕು, ಮತ್ತೆ ದಳಪತಿಗಳ ಕುಟುಂಬ ಧನಾತ್ಮಕವಾದಂಥ ಪ್ರಚಾರಕ್ಕೆ ಬರಬೇಕು, ನಕಾರಾತ್ಮಕವಾದಂಥ ಪ್ರಚಾರದಲ್ಲ. ಹಾಗಾಗಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಈಗ ದೇವೇಗೌಡರ ಮೊಮ್ಮಕ್ಕಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗಾದರೆ ದೇವೇಗೌಡರ ಮೊಮ್ಮಕ್ಕಳ ಸಾನ್ನಿಧ್ಯದಲ್ಲಿ ಪಕ್ಷ ಸಂಘಟನೆ ಆಗುತ್ತಾ? ಕಾದು ನೋಡಬೇಕಾದಂಥ ವಿಚಾರ.